ಭಾಳ ಸಂತೋಷ. ಸಾಯೋಸ್ತಾ ಇದ್ದಾರೆ. ಏನು ವಿಷಯ ಅಂತ ಹೇಳಿದ್ರೆ ವೆರಿ ಸಿಂಪಲ್. ನಾವು 40 ವರ್ಷದಿಂದ ಧರ್ಮಸ್ಥಳದಲ್ಲೇ ಕಳೆದು ಅಸೋಸಿಯೇಷನ್ ಆಫೀಸ್ಗಳಷ್ಟು ಬಂದಿದ್ದಾರೆ. ಒಂದು ದಿನ ರಾತ್ರಿ ಏಕಾಏಕಿ ಒನ್ ವೇ ಮಾಡಿದ್ರು ಮೇಡಮ್. ಗಂಗಮ್ಮ ಸರ್ಕಲ್ನ ಒನ್ ವೇ ಮಾಡಿದ್ರು. ಆ ಮಾಡಿದ್ದರಿಂದ ಸಾವಿರಾರು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ವಿದ್ಯಾರಣ್ಯಪುರದಿಂದ ಗಂಗಮ್ಮ ಸರ್ಕಲ್ ಪಾಸಾಗಿ ಫಾತಿಮಾ ಸ್ಕೂಲ್ ಹೋಗ್ಬೋದು. ಅದ್ರ ಪಕ್ಕದಲ್ಲಿ ಕೇಂದ್ರೀಯ ವಿದ್ಯಾಲಯ ಇದೆ. ಅದರಿಂದ ಆಚೆ ಹೋದರೆ ಕಂಪ್ನಿಗಳಿಗೆ ಒಂದು 2 ಸ್ಕೂಲ್ ಇದೆ. ಬೆಳಗ್ಗೆ ಎಲ್ಲ 7 ಗಂಟೆಗೆ ಬಿಟ್ಟರೆ ಅಟ್ಲೀಸ್ಟ್ 8 o'clock ರೀಚ್ ಆಗ್ತಾ ಇದ್ರು ಮಕ್ಕಳು. ಈಗ ಏನು ಮಾಡಿದ್ದಾರೆ ಅವರು, ಇಲ್ಲಿಂದ ಹೋಗೋದನ್ನ ಬಂದ್ ಮಾಡಿಬಿಟ್ಟಿದ್ದಾರೆ. ಆ ಬಂದ್ ಮಾಡಿರೋದ್ರಿಂದ ಗಂಗಮ್ಮ ಸರ್ಕಲ್ ನಾವು ರೀಚ್ ಆಗೋಕ್ಕಾಗೋದಿಲ್ಲ. ರೈಟ್ ತೊಗೋಬೇಕು. ದಟ್ಸ್ ರೆಸಿಡೆಂಟ್, ಟೋಟಲಿ ರೆಸಿಡೆಂಟ್ಸ್ ಇದೆಯಾ, ಅಲ್ಲಿ ವೆಹಿಕಲ್ಸ್ ಹೋದರೆ ಅಲ್ಲಿ ಜಾಮ್ ಆಗ್ತಾ ಇದೆ. ಅಲ್ಲಿಂದ ಮತ್ತೆ ನಾವು ಲೆಫ್ಟ್ ತೊಗೊಂಡು ಮತ್ತೆ ಗಂಗಮ್ಮ ಸರ್ಕಲ್ಗೆ ಬರಬೇಕಂದ್ರೆ ಆಗೋದಿಲ್ಲ, ತುಂಬ ಹೆವಿ ಟ್ರಾಫಿಕ್. ಮತ್ತೆ ಲೆಫ್ಟ್ ಬಂದರೆ ಅಲ್ಲಿ ಒಂದು ಬೆಂಗಾಲ್ ಸ್ವೀಟ್ಸ್ ಅಂತೀವಿ, ಅಲ್ಲಿ ಬಂದು ಮತ್ತೆ ನಾವು ರೈಟ್ ತೊಗೋಬೇಕು ಗಂಗಮ್ಮ ಸರ್ಕಲ್. ಹೀಗಾಗಿ ಸಾಕಷ್ಟು ತೊಂದರೆ ಜನರು ಅನುಭವಿಸ್ತಾ ಇದ್ದಾರೆ ಮೇಡಮ್. ನಾವು ಹಿಂದೆ ಸರ್ಕಲ್ ಭೇಟಿ ಮಾಡಿದ್ವಿ, ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಹಿಂದೆ DC ಪ್ರೊಟೆಸ್ಟ್ ಮಾಡಿಕೊಂಡು ಅವ್ರು ಹೇಳ್ತಾ ಇದ್ರು, ಇಲ್ಲ ಅದರಲ್ಲಿ ಟೆಸ್ಟ್ ನಾವು 1 ವಾರ ಅಂತ ತೆಗಿತೀವಿ. ಬಟ್ ಅದು ತೆಗೆ ಇಲ್ಲ, ಭಾಳ ಕಷ್ಟ ಆಗ್ತದೆ. ಮಕ್ಕಳಿಗೆ ತುಂಬ ಕಷ್ಟ ಆಗ್ತದೆ. ಈಗ ನಾವು ಒಂದು ಮನೆ ಮಾಡೋದು ಎಲ್ಲ ಜನರಿಗೆ ಉಪಯೋಗ ಆಗಬೇಕು. ಈಗ ನಾವೆಲ್ಲ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳೇ ಬಂದಿರೋದು ತುಂಬ ಕಷ್ಟ ಆಗ್ತದೆ. ಖಂಡಿತ ಇದನ್ನ ಈ ನೋಟಿಫಿಕೇಶನ್ ಆಗಿದೆ ನೋಡಬೇಕು. ನಮಗೆ ಸುಮ್ಮನೆ ಏಕಾಏಕಿ ಮಾಡೋಕ್ಕಾಗಲ್ಲ. ನೋಟಿಫಿಕೇಶನ್ ಆಗಿರುತ್ತೆ. ಅದು ಸ್ಟ್ರೈಕ್ ಮಾಡಿದ್ದಾರೆ. Church Road, and thereby there's a lot of traffic jam. So we senior citizens find it very difficult even to cross or even to take out our own vehicle. And even during the peak hours with the children going to school, it's very, very difficult, ma'am. Chances of accidents are not there. And even ambulance is not able to come there. Church is also there, and it's a school zone area. ಹಿಂದೆ ನೋಟಿಫಿಕೇಶನ್ ಮಾಡುವಾಗ ಬೇರೆ ಕಾರಣ ಇರುತ್ತೆ, ಅದಕ್ಕೆ ನೋಟಿಫಿಕೇಶನ್ ಕಳಿಸಿರ್ತಾರೆ. ಈಗ ನೀವೇನಾದರೂ ರೆಪ್ರೆಸೆಂಟೇಷನ್ ತಂದಿದ್ದೀರಾ ರಿಗಾರ್ಡಿಂಗ್ ತಂದಿದ್ರೆ ಕೊಡಿ. ಅದನ್ನು ಡಿನೋಟಿಫೈ ಮಾಡಿಸ್ಬೇಕಾಗತ್ತೆ. ನಾನು ಜಾಯಿಂಟ್ ಸಿಪಿಗೆ ಮಾತಾಡ್ಬಿಟ್ಟು ನೋಡೋಣ. ಆದರೆ ಆಕ್ಚುಲಿ ರೋಡ್ ಇರೋದೆಲ್ಲ 20 ಫೀಟ್ ರೋಡು, 2 ಕಡೆ 2 ಅಡಿ ಟ್ರೈನ್ ಬಿಟ್ಟಿದ್ದಾರೆ. ಬ್ಯಾಲೆನ್ಸ್ 15 ಫೀಟೇ ಬರೋದು. ನಮ್ಮ ಸ್ಕೂಲ್ ಆಚೆ ಕಳಿಸಿದ್ರೆ ತೆಗಿರಿ ಅಂತ. ಯಾಕಂದ್ರೆ ಮೈನ್ ರೋಡ್ ಹೋಗೋ ಟ್ರಾಫಿಕ್ ಎಲ್ಲ ರೆಸಿಡೆನ್ಷಿಯಲ್ ಮೇಲೆ ಸ್ಕೂಲ್ ನಿಲ್ಸಕ್ಕಾಗಲ್ಲ. ನಾವು ಪ್ರಾಣ ಕೈಲಿ ಕೊಡೋದು. ಏನೋ ದೇವ್ರ ಇವತ್ತು ಏನೂ ಆಗಿಲ್ಲ. ಹಿಂದೆ ಆದರೆ ಯಾರು ಮಾಡೋದು ಗೊತ್ತಾಗ್ತಾ ಇಲ್ಲ.